ಹೃತ್ಪೂರ್ವಕವಾದ ಸ್ವಾಗತ. ಮೊದಲಿಗೆ ಸದಸ್ಯರಾಗಿ ಆಯ್ಕೆಯಾದ ನಿಮಗೆ ಅಭಿನಂದನೆಗಳು. ನೀವು ಈಗ ನಿಮ್ಮ ಸಮುದಾಯವನ್ನು ಉತ್ತಮ ಆರೋಗ್ಯ ಮತ್ತು ಕಲ್ಯಾಣ ಸೇವೆಗಳೊಂದಿಗೆ ನೇರವಾಗಿ ಸಂಪರ್ಕಿಸುವ ಮಹತ್ವದ ಕಾರ್ಯಕ್ರಮದ ಭಾಗವಾಗಿದ್ದೀರಿ. ಜನ ಆರೋಗ್ಯ ಸಮಿತಿ ಗ್ರಾಮೀಣ ಮಟ್ಟದಲ್ಲಿ ಆರೋಗ್ಯ ಸೇವೆಗಳ ಯೋಜನೆ ಮತ್ತು ಮೇಲ್ವಿಚಾರಣೆಯಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಸುಗಮಗೊಳಿಸಲು ಸ್ಥಾಪಿತವಾದ ಸಮುದಾಯ ಆಧಾರಿತ ವೇದಿಕೆಯಾಗಿದೆ. ಈ ಸಮಿತಿಗಳು ಸ್ಥಳೀಯ ಮಟ್ಟದಲ್ಲಿ ಆರೋಗ್ಯ ಸೇವೆಗಳ ಲಭ್ಯತೆ ಮತ್ತು ಗುಣಮಟ್ಟವನ್ನು ಖಾತ್ರಿಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಆರೋಗ್ಯ ಅಂದರೆ ಕೇವಲ ವೈದ್ಯರು ಮತ್ತು ಔಷಧಿಗಳಲ್ಲ. ಶುದ್ಧ ಕುಡಿಯುವ ನೀರು, ಪೌಷ್ಟಿಕ ಆಹಾರ, ಸ್ವಚ್ಛ ಪರಿಸರ ಇದ್ದರೆ ಮಾತ್ರ ನಾವೆಲ್ಲರೂ ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯವಾಗುವುದು. ಜನ ಆರೋಗ್ಯ ಸಮಿತಿ ಸಮುದಾಯ ವೇದಿಕೆಯ ಮೂಲಕ ಜನಪ್ರತಿನಿಧಿಗಳು, ಆಶಾ ಕಾರ್ಯಕರ್ತೆಯರು, ಶಿಕ್ಷಕರು, ಮಹಿಳಾ ಸಂಘಗಳು, ಯುವಕರು ಎಲ್ಲರೂ ಸೇರಿ ಸಮುದಾಯದ ಆರೋಗ್ಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಯೋಜನೆಯನ್ನು ಮತ್ತು ಮೇಲ್ವಿಚಾರಣೆಯನ್ನು ಮಾಡುತ್ತಾರೆ. ಇದರ ಮುಖಾಂತರ ಸಬ್ ಹೆಲ್ತ್ ಸೆಂಟರ್ನಲ್ಲಿ ನೀಡುತ್ತಿರುವ ಆರೋಗ್ಯ ಸೇವೆಯನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ. ಅಂದರೆ ನಿಮ್ಮ ಪಾತ್ರವು ಕೇವಲ ಸಭೆಯಲ್ಲಿ ಹಾಜರಾಗುವುದಲ್ಲ, ಎಲ್ಲರಿಗೂ ಆರೋಗ್ಯ ಸೇವೆಗಳು ತಲುಪುತ್ತಿವೆಯೇ, ಸೇವೆಗಳು ಉತ್ತಮ ಗುಣಮಟ್ಟದವು ಆಗಿದೆಯೇ ಎಂದು ನೋಡಿಕೊಳ್ಳುವುದು ಕೂಡ ನಿಮ್ಮ ಮುಖ್ಯ ಜವಾಬ್ದಾರಿಯಾಗಿದೆ. ಜನ ಆರೋಗ್ಯ ಸಮಿತಿಯಲ್ಲಿ ಬೇರೆ ಬೇರೆ ಹಿನ್ನೆಲೆ ಇರುವ ಸದಸ್ಯರಿರುತ್ತಾರೆ. ಸಮುದಾಯದ ನಾಯಕರು, ಜನಪ್ರತಿನಿಧಿಗಳು, ಪ್ರಾಥಮಿಕ ಆರೋಗ್ಯ ಸಿಬ್ಬಂದಿ, ಶಿಕ್ಷಕರು, ಮಹಿಳಾ ಗುಂಪುಗಳು, ಯುವಕರು ಮತ್ತು ಇತರರು. ಇದರ ಬಗ್ಗೆ ಮುಂದೆ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಈ ವೈವಿಧ್ಯತೆ ಏಕೆ ಮುಖ್ಯ? ಏಕೆಂದರೆ ಪ್ರತಿಯೊಬ್ಬ ಸದಸ್ಯರು ತಮ್ಮದೇ ಆದ ವಿಶೇಷ ಜ್ಞಾನ, ಕೌಶಲ್ಯ ಮತ್ತು ಇವರು ಸ್ಥಳೀಯ ಸಮುದಾಯದ ಒಂದು ಭಾಗವಾಗಿದ್ದು ಜನರ ಆಚಾರ, ವಿಚಾರ, ಸಾಮಾಜಿಕ ಸ್ಥಿತಿಗತಿಗಳು, ಶೈಕ್ಷಣಿಕ ಸ್ಥಿತಿಗಳು, ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಯನ್ನು ಹೊಂದಿರುವುದರಿಂದ ಈ ಎಲ್ಲ ಸದಸ್ಯರು ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಜನ ಆರೋಗ್ಯ ಸಮಿತಿಯ ಸದಸ್ಯರು ಎಲ್ಲರೂ ಒಟ್ಟುಗೂಡಿ ಸಮಸ್ಯೆಗಳನ್ನು ಹೆಚ್ಚು ನಿಖರವಾಗಿ ಗುರುತಿಸಬಹುದು ಮತ್ತು ಸ್ಥಳೀಯ ಪರಿಸ್ಥಿತಿಗೆ ತಕ್ಕ ಪರಿಹಾರವನ್ನು ಕೈಗೊಳ್ಳಬಹುದು. ಉದಾಹರಣೆಗೆ, ಮಹಿಳಾ ಗುಂಪುಗಳು ತಮ್ಮ ಮನೆಯ ಸುತ್ತಮುತ್ತಲಿನ ಸಮಸ್ಯೆಗಳನ್ನು, ಹಾಗೆಯೇ ಶಿಕ್ಷಕರು ಮಕ್ಕಳಲ್ಲಿ ಕಾಣುವ ಸಮಸ್ಯೆಗಳನ್ನು ಗಮನಿಸಬಹುದು. ಆರೋಗ್ಯ ಸಿಬ್ಬಂದಿ ವೈದ್ಯಕೀಯ ರೋಗಿಯ ಅವಶ್ಯಕತೆಯನ್ನು ನೋಡಿಕೊಳ್ಳುತ್ತಾರೆ ಮತ್ತು ಪಂಚಾಯಿತಿ ಮೂಲಸೌಕರ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬಹುದು. ಈ ರೀತಿಯಾಗಿ ಎಲ್ಲರೂ ಒಟ್ಟಿಗೆ ಕಾರ್ಯನಿರ್ವಹಿಸುವುದರಿಂದ ಹಳ್ಳಿಯ ಜನರ ಯಾವ ಸಮಸ್ಯೆಯನ್ನು ಕೂಡ ಕಡಿಗಣಿಸಲಾಗದು ಹಾಗೂ ಸಮುದಾಯದಿಂದಲೇ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ಕಂಡುಕೊಂಡುಕೊಳ್ಳಬಹುದು. ಈಗ ನಾವು ಜೆಎಎಸ್ ಸದಸ್ಯರ ವಿಭಿನ್ನ ಪಾತ್ರಗಳನ್ನು ನೋಡೋಣ. ಚೇರ್ಪರ್ಸನ್ ಆಗಿರುವವರು ಎಸ್ಎಚ್ಸಿ HWC ಮಟ್ಟದಲ್ಲಿ ಸರ್ಪಂಚ್ ಮತ್ತು ಪಿಎಚ್ಸಿ UPHC ಮಟ್ಟದಲ್ಲಿ ಜಿಲ್ಲಾ ಅಥವಾ ಜಾನ್ಪದ್ ಪಂಚಾಯತ್ ಸದಸ್ಯರು. ನೀವು ಜೆಎಎಸ್ನ ಎಲ್ಲಾ ಸಭೆಗಳಿಗೆ ಅಧ್ಯಕ್ಷತೆ ವಹಿಸುತ್ತೀರಿ ಮತ್ತು ಅಗತ್ಯ ಸಂಖ್ಯೆಯ ಸದಸ್ಯರು ಹಾಜರಿರುವುದನ್ನು ಖಚಿತಪಡಿಸುತ್ತೀರಿ. ಜೆಎಎಸ್ನ ಕೆಲಸ ಮತ್ತು ಪ್ರಗತಿಯನ್ನು ಪರಿಶೀಲಿಸುತ್ತೀರಿ. ಅಗತ್ಯವಿದ್ದರೆ ಅದರ ಚಟುವಟಿಕೆಗಳ ಬಗ್ಗೆ ವಿಚಾರಣೆ ನಡೆಸಲು ಆದೇಶ ಕೊಡುತ್ತೀರಿ. ಮೆಂಬರ್ ಸೆಕ್ರೆಟರಿ ಜೊತೆ ಸೇರಿ ತುರ್ತು ವಿಷಯಗಳನ್ನು ಅನುಮೋದಿಸುತ್ತೀರಿ. ನಂತರದ ಸಭೆಯಲ್ಲಿ ಅವನ್ನು ಅಧಿಕೃತವಾಗಿ ಅಂಗೀಕರಿಸುವಂತೆ ಮಾಡುತ್ತೀರಿ. ನೀರು, ಮೂಲಸೌಕರ್ಯ, ಸ್ವಚ್ಛತೆ ಮತ್ತು ಕೃಷಿ ಪದ್ಧತಿಗಳ ಮೇಲ್ವಿಚಾರಣೆ ಮಾಡುತ್ತೀರಿ. ಪಂಚಾಯಿತಿ ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆಗಳ ಜೊತೆ ರಾಜಕೀಯ ಹಾಗೂ ಆಡಳಿತ ಸಂಬಂಧವನ್ನು ಕೊಂಡೊಯ್ಯುತ್ತೀರಿ. ಜೆಎಎಸ್ನ ಆರೋಗ್ಯ ಆದ್ಯತೆಗಳನ್ನು ಗ್ರಾಮ ಪಂಚಾಯತ್ ಯೋಜನೆಗಳ ಜೊತೆ ಹೊಂದಾಣಿಕೆ ಮಾಡುವಂತೆ ಮಾರ್ಗದರ್ಶನ ಕೊಡುತ್ತೀರಿ. ಸಮುದಾಯದ ಮಾಲೀಕತ್ವ ಮತ್ತು ರಾಜಕೀಯ ಮಾನ್ಯತೆ ಖಚಿತಪಡಿಸುತ್ತೀರಿ. ಪಂಚಾಯತ್ ನಿಧಿ, ಸ್ಥಳೀಯ ಯೋಜನೆಗಳು ಅಥವಾ CSRನಿಂದ ಸಂಪನ್ಮೂಲಗಳನ್ನು ಪಡೆಯಲು ಸಹಾಯ ಮಾಡುತ್ತೀರಿ. ಸಾರ್ವಜನಿಕ ಸಂವಾದ ಮತ್ತು ಪಾರದರ್ಶಕತೆ ಖಚಿತಪಡಿಸುವ ಮೂಲಕ ಹೊಣೆಗಾರಿಕೆಯನ್ನು ಬಲಪಡಿಸುತ್ತೀರಿ. ಮಟ್ಟದ ಜೆಎಎಸ್ಗೆ ಬ್ಲಾಕ್ ಮೆಡಿಕಲ್ ಆಫೀಸರ್ ಅಥವಾ ತಾಲೂಕಾ ಹೆಲ್ತ್ ಆಫೀಸರ್ ಕೋ-ಚೇರ್ಪರ್ಸನ್ ಆಗಿರುತ್ತಾರೆ. ಚೇರ್ಪರ್ಸನ್ ದೀರ್ಘಾವಧಿಗೆ ಗೈರಾಗಿದ್ದರೆ ನೀವು ಜೆಎಎಸ್ ಖಾತೆಗೆ ಸಹಿ ಮಾಡುವ ಹೊಣೆಗಾರಿಕೆಯನ್ನು ವಹಿಸುತ್ತೀರಿ. ಆರೋಗ್ಯ ಸೇವೆಗಳ ತಾಂತ್ರಿಕ ಮತ್ತು ನಿರ್ವಹಣಾ ಮೇಲ್ವಿಚಾರಣೆಯನ್ನು ನೀಡುತ್ತೀರಿ. ತೀರ್ಮಾನ ಮಾಡಲು ಮತ್ತು ಮೇಲ್ವಿಚಾರಣೆಯಲ್ಲಿ ಚೇರ್ಪರ್ಸನ್ಗೆ ಬೆಂಬಲ ನೀಡುತ್ತೀರಿ.
ರಾಜ್ಯ ಅನುಮತಿ ನೀಡಿದರೆ ಮಿತಿಯೊಳಗೆ ತಾತ್ಕಾಲಿಕವಾಗಿ ಹಣಕಾಸಿನ ಅಧಿಕಾರವನ್ನು ಬಳಸಬಹುದು. ಜೆಎಎಸ್ ತೀರ್ಮಾನಗಳಿಗೆ ವೈದ್ಯಕೀಯ ಮತ್ತು ತಾಂತ್ರಿಕ ದೃಷ್ಟಿಕೋನವನ್ನು ತರುತ್ತೀರಿ. ಅನ್ಟೈಡ್ ಫಂಡ್ ಅನ್ನು ಕ್ಲಿನಿಕಲ್ ಮತ್ತು ಕಾರ್ಯಾಚರಣಾ ಅವಶ್ಯಕತೆಗಳಿಗೆ ಸರಿಯಾಗಿ ಬಳಸುವಂತೆ ನೋಡಿಕೊಳ್ಳುತ್ತೀರಿ. ಆರೋಗ್ಯ ಕೇಂದ್ರದ ಸಿಬ್ಬಂದಿ ಮತ್ತು ಜೆಎಎಸ್ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತೀರಿ. ಮೆಂಬರ್ ಸೆಕ್ರೆಟರಿ ಸಿಎಚ್ಒ. ನೀವು ಜೆಎಎಸ್ನ ದಿನನಿತ್ಯದ ಆಡಳಿತವನ್ನು ನೋಡಿಕೊಳ್ಳುತ್ತೀರಿ. ಇದರಲ್ಲಿ ಪತ್ರ ವ್ಯವಹಾರ ಮತ್ತು ದಾಖಲೆ ನಿರ್ವಹಣೆಯೂ ಸೇರಿವೆ. ಹಣಕಾಸಿನ ವಿಷಯದಲ್ಲಿ ಚೇರ್ಪರ್ಸನ್ ಜೊತೆಗೂಡಿ ಜೆಎಎಸ್ ಬ್ಯಾಂಕ್ ಖಾತೆಗೆ ಸಹಿ ಮಾಡುವ ಜವಾಬ್ದಾರಿ ನಿಮ್ಮದು. 5,000 ಪೆಟಿ ಕ್ಯಾಶ್ ಅನ್ನು ನಿರ್ವಹಿಸುತ್ತೀರಿ. ಪ್ರತಿ 3 ತಿಂಗಳಿಗೆ ಆದಾಯ ಮತ್ತು ವೆಚ್ಚ ವಿವರಗಳನ್ನು ಸಿದ್ಧಪಡಿಸುತ್ತೀರಿ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಯುಸಿ ಗಳನ್ನು ಸಲ್ಲಿಸುತ್ತೀರಿ. ಆರೋಗ್ಯ ಕೇಂದ್ರದ ಸೇವೆಗಳನ್ನು ಮೇಲ್ವಿಚಾರಣೆ ಮಾಡಿ ಎಬಿಎಚ್ಡಬ್ಲ್ಯೂಸಿಯ ಕಾರ್ಯಕ್ಷಮತೆ ಬಗ್ಗೆ ಮಾಸಿಕ ಪ್ರಗತಿ ವರದಿ ಮಂಡಿಸುತ್ತೀರಿ. ವಿಶೇಷ ಸಮಸ್ಯೆಗಳಿಗೆ ಜೆಎಎಸ್ ಒಳಗೆ ಟಾಸ್ಕ್ ಬೇಸ್ಡ್ ತಂಡಗಳನ್ನು ರಚಿಸುತ್ತೀರಿ. ನೀವು ಜೆಎಎಸ್ನ ಕಾರ್ಯಾಚರಣೆಯ ಎಂಜಿನ್. ಜೆಎಎಸ್ನ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರಿಸುವುದು, ಅವನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ವರದಿ ಮಾಡುವುದನ್ನು ಖಚಿತಪಡಿಸುತ್ತೀರಿ. ಕ್ಲಿನಿಕಲ್ ಸೇವೆಗಳು ಮತ್ತು ಸಮುದಾಯ ಮೇಲ್ವಿಚಾರಣೆ ನಡುವಿನ ಸಂಪರ್ಕವನ್ನು ನಿರಂತರವಾಗಿ ಕಾಪಾಡುತ್ತೀರಿ. ಸೆಲ್ಫ್ ಹೆಲ್ಪ್ ಗ್ರೂಪ್ ಮೆಂಬರ್ಸ್ ಎಸ್ಎಚ್ಜಿಗಳು ಸಮುದಾಯದ ಮಹಿಳೆಯರು ಮತ್ತು ಆರೋಗ್ಯ ವ್ಯವಸ್ಥೆ ನಡುವಿನ ಸೇತುವೆಯಾಗಿವೆ, ವಿಶೇಷವಾಗಿ ಹಿಂದುಳಿದ ಮತ್ತು ಅಸುರಕ್ಷಿತ ಮಹಿಳೆಯರಿಗೆ. ತಾಯಿ ಆರೋಗ್ಯ, ನವಜಾತ ಶಿಶು ಆರೈಕೆ, ಮಾಸಿಕ ಸ್ವಚ್ಛತೆ, ಪೌಷ್ಟಿಕ ಆಹಾರ ಮತ್ತು ಕುಟುಂಬ ನಿಯೋಜನೆ ಕುರಿತ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತೀರಿ. ಮಹಿಳೆಯರನ್ನು ಆರೋಗ್ಯ ಅಭಿಯಾನಗಳಿಗೆ, ಸ್ಕ್ರೀನಿಂಗ್ ಕಾರ್ಯಕ್ರಮಗಳಿಗೆ, ಎನ್ಸಿಡಿಸ್, ಟಿಬಿ ಮುಂತಾದವು ಮತ್ತು ಲಸಿಕಾ ಅಭಿಯಾನಗಳಿಗೆ ಚುರುಕುಗೊಳಿಸುತ್ತೀರಿ. ಮನೆಗಳಲ್ಲಿ ಅಡುಗೆ, ಸ್ವಚ್ಛತೆ, ಮಕ್ಕಳ ಆರೈಕೆ ಮತ್ತು ಪೌಷ್ಟಿಕಾಹಾರಕ್ಕೆ ಸಂಬಂಧಿಸಿದ ಸುರಕ್ಷಿತ ಪದ್ಧತಿಗಳನ್ನು ಉತ್ತೇಜಿಸುತ್ತೀರಿ. ಸ್ಥಳೀಯ ದೇಣಿಗೆಗಳು ಮತ್ತು ಸ್ವಯಂ ಪ್ರೇರಿತ ಕೊಡುಗೆಗಳ ಮೂಲಕ ಸಂಪನ್ಮೂಲ ಸಂಗ್ರಹಣೆಯಲ್ಲಿ ಜೆಎಎಸ್ಗೆ ಬೆಂಬಲ ನೀಡುತ್ತೀರಿ. ಮಹಿಳೆಯರು ಆರೋಗ್ಯ ಸೇವೆಗಳನ್ನು ಪಡೆಯುವಲ್ಲಿ ಎದುರಿಸುತ್ತಿರುವ ಅಡೆತಡೆಗಳ ಬಗ್ಗೆ ಸಮುದಾಯದಿಂದ ಪ್ರತಿಕ್ರಿಯೆ ನೀಡುತ್ತೀರಿ. ಎಕ್ಸ್ ಒಫಿಷಿಯೋ ಮೆಂಬರ್ಸ್ ಸದಸ್ಯರಲ್ಲಿ ಇತರ ಎಲ್ಲಾ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು, ವಿಎಚ್ಎಸ್ಎನ್ಸಿ ಸದಸ್ಯರು, ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ಸ್, ಆಶಾ, ಆಕ್ಸಿಲರಿ ನರ್ಸ್ ಮಿಡ್ವೈಫ್ಸ್, ಎಎನ್ಎಂ ಮತ್ತು ಮೇಲ್ ಮಲ್ಟಿಪರ್ಪಸ್ ವರ್ಕರ್ಸ್ ಎಂಪಿಡಬ್ಲ್ಯೂ ಒಳಗೊಂಡಿರುತ್ತಾರೆ. ಜನರಲ್ ಡ್ಯೂಟೀಸ್ ಸದಸ್ಯರ ಸಾಮಾನ್ಯ ಕರ್ತವ್ಯಗಳಲ್ಲಿ ಜನರ ಜೊತೆ ಅಥವಾ ಸೇವೆ ಪಡೆಯುವವರ ಜೊತೆ ಮಾತುಕತೆ ನಡೆಸಿ ಅವರ ಸಮಸ್ಯೆಗಳನ್ನು ತಿಳಿದುಕೊಳ್ಳುವುದು ಮುಖ್ಯ. ನಿಮ್ಮ ಕ್ಷೇತ್ರದಲ್ಲಿ ಗಮನಿಸಿದ ವಿಷಯಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸುವುದು, ಆರೋಗ್ಯ ಪ್ರಚಾರ ಚಟುವಟಿಕೆಗಳನ್ನು ಆಯೋಜಿಸಲು ಸಹಾಯ ಮಾಡುವುದು, ಗುಣಮಟ್ಟದ ಸೇವೆ ದೊರೆಯುವಂತೆ ನೋಡಿಕೊಳ್ಳುವುದು. ಇದಕ್ಕಾಗಿ ಮೌಲ್ಯಮಾಪನ ಸಾಧನಗಳನ್ನು ತುಂಬಿ ಪರಿಶೀಲಿಸಬಹುದು. ಅಹವಾಲು, ಪರಿಹಾರ ವ್ಯವಸ್ಥೆಯಲ್ಲಿ ಭಾಗವಹಿಸಿ, ರೋಗಿಗಳ ತೃಪ್ತಿ ಮತ್ತು ಅಸಮಾಧಾನಗಳನ್ನು ದಾಖಲಿಸಿ ಸಭೆಯಲ್ಲಿ ಚರ್ಚೆಗೆ ತರುವುದು, ವಿಎಚ್ಎಸ್ಎನ್ಸಿಯಿಂದ ಪ್ರತಿಕ್ರಿಯೆ ಪಡೆಯುವುದು, ಸಾಮಾಜಿಕ ಹೊಣೆಗಾರಿಕೆ ಅಭ್ಯಾಸಗಳನ್ನು ಸುಗಮಗೊಳಿಸುವುದು. ಸ್ಪೆಸಿಫಿಕ್ ಡ್ಯೂಟೀಸ್ ವಿಎಚ್ಎಸ್ಎನ್ಸಿ ಹಳ್ಳಿಯ ನೀರು, ಸ್ವಚ್ಛತೆ ಮತ್ತು ಪೌಷ್ಟಿಕತೆ ಸಂಬಂಧಿ ಸಮಸ್ಯೆಗಳನ್ನು ಪ್ರಸ್ತಾಪಿಸುವುದು. ವಿಲೇಜ್ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಡೇ ವಿಎಚ್ಎನ್ಡಿ ಹೇಗೆ ನಡೆಯುತ್ತಿದೆ ಎಂಬ ಸ್ಥಿತಿಯನ್ನು ಹಂಚಿಕೊಳ್ಳುವುದು. ಹಳ್ಳಿ ಆರೋಗ್ಯ ಯೋಜನೆ ಮಾಡುವುದು, ಅಗತ್ಯ ಸಾರ್ವಜನಿಕ ಸೇವೆಗಳ ಪ್ರವೇಶವನ್ನು ಸುಗಮಗೊಳಿಸುವುದು, ಆರೋಗ್ಯ ಪ್ರಚಾರಕ್ಕಾಗಿ ಸ್ಥಳೀಯ ಸಮೂಹ ಕ್ರಿಯೆಯನ್ನು ಆಯೋಜಿಸುವುದು, ಹಳ್ಳಿಯಲ್ಲಿ ಸೇವೆಗಳನ್ನು ತಲುಪಿಸುವುದು ಮತ್ತು ಆರೋಗ್ಯ ಕೇಂದ್ರಗಳ ಮೇಲ್ವಿಚಾರಣೆ ನಡೆಸುವುದು. ಆಶಾ, ನಿಮ್ಮ ಹೊಣೆಗಾರಿಕೆಯ 1000 ಜನರೊಳಗಿನ ಆರೋಗ್ಯ ಮತ್ತು ಆರೈಕೆ ಸಂಬಂಧಿ ವಿಷಯಗಳನ್ನು ಪ್ರಸ್ತಾಪಿಸುವುದು, ಪ್ರಸ್ತುತ ಇರುವ ರೋಗಗಳ ಬಗ್ಗೆ ಕಳವಳಗಳನ್ನು ತರುವುದು, ಜೊತೆಗೆ ಜನರ ಆರೋಗ್ಯಗತ್ತ ಇರುವ ನಿಲುವು ಮತ್ತು ವರ್ತನೆಗಳ ಬಗ್ಗೆ ಚರ್ಚೆ ಮಾಡುವುದು. ಸ್ಟಿಗ್ಮಾ ಕಳಂಕ, ತಾಯಿ ಮತ್ತು ಮಗು ಆರೋಗ್ಯ, ಹಾಗೆಯೇ ಕಮ್ಯುನಿಕೇಬಲ್ ಮತ್ತು ನಾನ್ ಕಮ್ಯುನಿಕೇಬಲ್ ರೋಗಗಳ ಬಗ್ಗೆ ವಿಷಯಗಳನ್ನು ಎತ್ತಿ ಹೇಳುವುದು. ಎಎನ್ಎಂ ಪ್ಲಸ್ ಎಂಪಿಡಬ್ಲ್ಯೂ ತಮ್ಮ ಪ್ರದೇಶದ ಆರೋಗ್ಯ ಮತ್ತು ಆರೈಕೆಯ ಸ್ಥಿತಿಯನ್ನು ಸಮಿತಿಗೆ ಹಂಚಿಕೊಳ್ಳುವುದು. ನೀರಿನ ಗುಣಮಟ್ಟ, ಕ್ಲೋರೈನೈಸೇಷನ್ ಸ್ಥಿತಿ ಮತ್ತು ಬೇಕಾಗಿರುವ ಸಹಾಯದ ಬಗ್ಗೆ ಮಾಹಿತಿ ನೀಡುವುದು. ಸ್ಕೂಲ್ ಹೆಲ್ತ್ ಅಂಬಾಸಿಡರ್ ಶಾಲೆಗಳಲ್ಲಿ
ಮಕ್ಕಳ ವಯಸ್ಸಿಗೆ ತಕ್ಕಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತೀರಿ. ಪೌಷ್ಟಿಕ ಆಹಾರ, ಸ್ವಚ್ಛತೆ, ಪ್ರಜನನ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಮದ್ಯ ತಂಬಾಕು ಮುಂತಾದ ವಸ್ತುಗಳ ದುರ್ಬಳಕೆಯನ್ನು ತಡೆಯುವ ಕುರಿತು. ಮಕ್ಕಳಲ್ಲಿ ಅನೀಮಿಯಾ, ಪೌಷ್ಟಿಕಾಹಾರ ಕೊರತೆ, ಕಣ್ಣು ಕಿವಿ ಸಮಸ್ಯೆಗಳು, ಹಲ್ಲು ಸಮಸ್ಯೆಗಳನ್ನು ಗಮನಿಸಿ ಅವಶ್ಯಕವಾದರೆ ABHWCಗೆ ರೆಫರಲ್ ಮಾಡುತ್ತೀರಿ. ಶಾಲೆಗಳಲ್ಲಿ ವಾರದ ಐರನ್ ಫೋಲಿಕ್ ಆಸಿಡ್ ಮಾತ್ರೆ ವಿತರಣೆ ಮತ್ತು ಡಿವೋಮಿಂಗ್ ಕಾರ್ಯಕ್ರಮ ನಡೆಯುವಂತೆ ನೋಡಿಕೊಳ್ಳುತ್ತೀರಿ. ಶಾಲೆಯಲ್ಲಿ ಕೈ ತೊಳೆಯುವ ಅಭ್ಯಾಸ, ಸ್ವಚ್ಛತೆ, ಮಾನಸಿಕ ಆರೋಗ್ಯ ಮತ್ತು ಸುರಕ್ಷಿತ ಕುಡಿಯುವ ನೀರಿನ ಪದ್ಧತಿಗಳನ್ನು ಉತ್ತೇಜಿಸುತ್ತೀರಿ. ಪ್ರತಿ ಮಂಗಳವಾರ ನಡೆಯುವ ಸ್ಕೂಲ್ ಹೆಲ್ತ್ ಆಂಡ್ ವೆಲ್ನೆಸ್ ಡೇ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅದರ ಚಟುವಟಿಕೆಗಳನ್ನು ಜೆಎಎಸ್ ಜೊತೆ ಕೊಂಡೊಯ್ಯುತ್ತೀರಿ. ನೀವು ಜೆಎಎಸ್ನಲ್ಲಿ ಯುವಕರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತೀರಿ. ಇದರಿಂದ ಕಿಶೋರ ಮತ್ತು ಮಕ್ಕಳ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಡೆಗಣನೆಗೊಳಗಾಗದಂತೆ ನೋಡಿಕೊಳ್ಳುತ್ತೀರಿ. ರಾಷ್ಟ್ರೀಯ ಕಿಶೋರ್ ಸ್ವಾಸ್ಥ್ಯ ಕಾರ್ಯಕ್ರಮ ಪಿಯರ್ ಎಡ್ಯುಕೇಟರ್ಸ್. ಕಿಶೋರ ಕಿಶೋರಿಯರಿಗಾಗಿ ನೀವು ಪಿಯರ್ ಎಡ್ಯುಕೇಟರ್ ಆಗಿ ಕೆಲಸ ಮಾಡುತ್ತೀರಿ. ಲೈಂಗಿಕ ಮತ್ತು ಪ್ರಜನನ ಆರೋಗ್ಯ, ಪೌಷ್ಟಿಕ ಆಹಾರ, ಮದ್ಯ, ತಂಬಾಕು ಮುಂತಾದ ವಸ್ತುಗಳ ದುರ್ಬಳಕೆ ಮತ್ತು ಮಾನಸಿಕ ಆರೋಗ್ಯದಂತಹ ಸಂವೇದನಾಶೀಲ ವಿಷಯಗಳನ್ನು ಚರ್ಚಿಸುತ್ತೀರಿ. ಕಿಶೋರರನ್ನು ABHWCಯಲ್ಲಿ ನಡೆಯುವ ಸ್ಕ್ರೀನಿಂಗ್, ಸಲಹೆ, ಕೌನ್ಸೆಲಿಂಗ್ ಮತ್ತು ವೆಲ್ನೆಸ್ ಕಾರ್ಯಕ್ರಮಗಳಿಗೆ ಪ್ರೇರೇಪಿಸುತ್ತೀರಿ. ಆರೋಗ್ಯ ಅಥವಾ ಮನೋಸಾಮಾಜಿಕ ಸಮಸ್ಯೆಗಳನ್ನು ಹೊಂದಿರುವ ಸ್ನೇಹಿತರನ್ನು ಗುರುತಿಸಿ ಸರಿಯಾದ ಸೇವೆಗಳಿಗೆ ರೆಫರಲ್ ಮಾಡುತ್ತೀರಿ. ಕಿಶೋರರು ಆರೋಗ್ಯ ಸೇವೆಗಳನ್ನು ಪಡೆಯುವಲ್ಲಿ ಎದುರಿಸುತ್ತಿರುವ ಅಡೆತಡೆಗಳ ಬಗ್ಗೆ ಜೆಎಎಸ್ಗೆ ಪ್ರತಿಕ್ರಿಯೆ ನೀಡುತ್ತೀರಿ. ಲಿಂಗ ಸಮಾನತೆ, ಮದುವೆಯ ವಯಸ್ಸು ತಡಗೊಳಿಸುವುದು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವ ಅಭಿಯಾನಗಳಲ್ಲಿ ಬೆಂಬಲ ನೀಡುತ್ತೀರಿ. ಆರೋಗ್ಯ ವ್ಯವಸ್ಥೆ ಮತ್ತು ಕಿಶೋರರ ನಡುವೆ ವಿಶ್ವಾಸ ನಿರ್ಮಿಸಿ ಯುವಕರಿಗೆ ಸ್ನೇಹಪೂರ್ಣ ಸಂಪರ್ಕವಾಗುತ್ತೀರಿ. ಎಲ್ಲ ಹಳ್ಳಿಯಲ್ಲಿ ಆರೋಗ್ಯದ ಸಮಸ್ಯೆಗಳು ಒಂದೇ ತರಹದಾಗಿರುವುದಿಲ್ಲ. ಅವು ಸಾಮಾಜಿಕ, ಆರ್ಥಿಕ, ಪರಿಸರ ಅಥವಾ ವೈದ್ಯಕೀಯ ಸಂಬಂಧಿತವಾಗಿರಬಹುದು. ಈ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ವ್ಯಕ್ತಿಯಿಂದ ಅಥವಾ ಸಂಸ್ಥೆಗಳಿಂದ ಪರಿಹಾರ ಸಿಗುವುದು ಸಾಧ್ಯವಿಲ್ಲ. ಬೇರೆ ಬೇರೆ ಜ್ಞಾನ ಮತ್ತು ಅನುಭವವಿರುವವರು ಒಟ್ಟಾಗಿ ಕಾರ್ಯನಿರ್ವಹಿಸಿದರೆ ಸಮಸ್ಯೆಯನ್ನು ಪರಿಹರಿಸಬಹುದು. ಹಾಗಾಗಿ ಜನಾರೋಗ್ಯ ಸಮಿತಿಯು ಈ ಎಲ್ಲಾ ವೈವಿಧ್ಯತೆಯನ್ನು ಒಳಗೊಂಡಿರುವಂತಹ ಜನರಿಗೆ ತಮ್ಮ ಹಳ್ಳಿಯಲ್ಲಿನ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಗೆಹರಿಸಲು ಒಂದು ವೇದಿಕೆಯನ್ನು ಕೊಡುತ್ತದೆ. ತಮ್ಮ ಹಳ್ಳಿಯಲ್ಲಿರುವ ಸಮಸ್ಯೆಗಳನ್ನು ಗುರುತಿಸಿ